ಇದೇನಿದು ಅಪಶಕುನ? ಪ್ರಾತಃ ಕಾಲದ ಉದಯ ಗೀತು ಮೃತ್ಯುವಿನ ತೋರು ಸ್ವರದಂತೆ ಕೇಳಿ ಬರುತ್ತಿದೆ. ಅದರೊಡನೆ ಅಧೋರಸ್ಥವಾಗಿ ವೇಣುವನದಲ್ಲಿ ಕಾಗೆ ಗೂಬೆಗಳ ಅಮಂಗಲ ಸ್ವರವೂ ಕೇಳಿ ಬರುತ್ತಿದೆ. ಉದಯೋನ್ಮುಖ ಸೂರ್ಯನನ್ನು ವಂದಿಸಲು ತಲೆ ಎತ್ತಿದಾಗ ರಕ್ತವರ್ಣದ ಕೂಳ ಧೂಮಕೇತುವೊಂದು ಕಣ್ಣ ಮುಂದೆ ನಿಂತಿತು. ನೋಡುತ್ತಲೇ 1, 2, 3 ಎಂಬತ್ತೆ ನಕ್ಷತ್ರಗಳು ಭೂಮಿಗುರುಳಿದವು. ಈ ಎಲ್ಲ ದುರ್ನಿಮಿತ್ತದ ಅರ್ಥವೇನು? ಈ ದಿನ ಕೌರವ ಪಕ್ಷಕ್ಕೆ ಮತ್ತಾವ ವಿಪತ್ತು ಸಂಭವಿಸುವುದು ಕಾಣೆನಲ್ಲ. ದಯಾಮಯನೆ, ಈ ಗಾಂಧಾರಿಯಲ್ಲ ಆಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವಾ, ಏನೇನು ಬರೆದಿರುವೆ? ಬಾ ಪುತ್ರ ಬಾ. ನಿನ್ನ ಸಲುವಾಗಿ ರಾತ್ರಿಯೆಲ್ಲವೂ ನಿದ್ರೆ ಇಲ್ಲದೆ ಬಹಳ ಕಾತುರಳಾಗಿದ್ದೇನೆ. ಬಾ, ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ದಯಾಮಯನೆ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಬಾರದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು ತಾಯಿ. ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡು. ಇದೆಂತಹ ಕೆಟ್ಟ ಸುದ್ದಿ! ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ನನ್ನೆರಡು ಬಾಹುಗಳಲ್ಲಿ ಶಕ್ತಿ ಇರುವ ತನಕ ಯುದ್ಧಕ್ಕಾಗಿ ಯಾರ ಅನುಮತಿಯನ್ನು ಬೇಡುವುದಿಲ್ಲ ತಾಯಿ. ಅದಲ್ಲದೆ ನಮ್ಮ ಸಮಸ್ತ ಸೈನ್ಯವು ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೇನಮ್ಮ? ತಿಳಿದಿರುವೆ. ಅದು ನಿನ್ನ ಡಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು ಪಾಂಡವರನ್ನು ಎದುರಿಸಲು ಹೂಡಿದ ಆಟವೆಂದು ಭಾವಿಸಿದರು. ಆದರೆ ನೀನು ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನಿಟ್ಟು ಯುದ್ಧವನ್ನೇ ಪ್ರಾರಂಭಿಸುವೆ ಎಂದು ಮಾತ್ರ ನಾನು ತಿಳಿದಿರಲಿಲ್ಲ ಪುತ್ರ, ಅಮ್ಮ. ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ನಿನ್ನೆ ಯುದ್ಧದ ಚಿಂತೆಯನ್ನು ಬಿಡು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ನಿನ್ನೆ ಗೃಹದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವಿಯನ್ನು ನಿರಾಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ ಪುತ್ರ, ಕೊಡಬೇಡ. ಛಲವೇಕೆ ಕುರುನಂದನ, ನಿನ್ನ ಛಲದಾದಿರೇ ಶ್ರೀಮಂತ ಮರನ. ಛಲವೇಕೆ ಕುರುನಂದನ, ನಿನ್ನ ಛಲದಾದಿರೇ ಶ್ರೀಮಂತ ಮರನ. ಛಲವೇಕೆ ಕುರುನಂದನ. ವರಗಾಂಧ
ವಂಶಜ ನಂದಿನಿ ವರಗಾಂಧಾರ ವಂಶಜ ನಂದಿನಿ ಶತಸುತರ ಪಡೆದ ಮಹಾಜನನಿ ಶತಸುತರ ಪಡೆದ ಮಹಾಜನನಿ ವ್ಯಾಕುಲವೇಗ ಪಡೆದಿರುತ್ತಿಂತೆ ವ್ಯಾಕುಲವೇಗ ಪಡೆದಿರುತ್ತಿಂತೆ ಛಲದಂತ ಮಲ್ಲನ ಛಲವನ್ನು ಅರಿತು ಛಲದಂತ ಮಲ್ಲನ ಛಲವನ್ನು ಅರಿತು ಭಯಬೇಕೆ ಬಿಡು ಮಾತೆಯೇ ನಿನ್ನ ಭಯದ ಕಿರೇಟವ ಶ್ರೀಮಂತ ವದನ ಭಯಬೇಕೆ ಭಯಬೇಕೆ ಅಮ್ಮ ಭಯಬೇಕೆ ಬಿಡು ಮಾತೆಯೇ. ಈ ಅಪೌರುಷದ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವೆನು ತಾಯಿ. 100 ಜನ ವೀರಪುತ್ರರನ್ನು ಹೆತ್ತ ವೀರ ಮಾತೆ ನೀನು. ಈ ಒಂದಲ್ಪದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾಗಿವೆ ಅಮ್ಮ. ಯುದ್ಧವು ಕ್ಷತ್ರಿಯನ ಧರ್ಮ. ನಾನಾ ಧರ್ಮವನ್ನು ಪಾಲನೆ ಮಾಡುತ್ತೇನೆ. ನನ್ನನ್ನು ಹರಸು ತಾಯಿ. ಕುಮಾರ್, ಧರ್ಮದ ರಹಸ್ಯವನ್ನು ನೀನೇನು ತಿಳಿದಿಲ್ಲ ಪುತ್ರ. ಧರ್ಮದ ಸಲುವಾಗಿ ಜನರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿಗೊಡುವರು. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ. ಲೋಭದ ಜೀವನ ನರಕವಲ್ಲ ಪುತ್ರ, ನರಕವಲ್ಲ. ನೀನು ಪಾಂಡವರಿಗೆ ನಾನಾ ರೀತಿಯಲ್ಲಿ ಹಿಂಸಿಸಿದೆ. ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಮೋಸದಿಂದ ಅಪಹರಿಸಿದೆ. ಕಡೆಗೆ ಸ್ತ್ರೀಯರಿಂದ ಪಾಲಿತನಾಗಿ ಸ್ತ್ರೀಯರಲ್ಲಿ ಜನಿಸಿ ಸ್ತ್ರೀಯರಿಗೆ ಸಿಗಬೇಕಾದ ಸಹಜ ಸಿದ್ಧ ಸನ್ಮಾನವನ್ನು ಕಾಲಿನಿಂದ ತುಳಿದೆ. ನಿನ್ನಂತಹ ನೀಚನು, ನಿನ್ನಂತಹ ಧೂರ್ತನು ಧರ್ಮದ ರಹಸ್ಯವನ್ನು ತಿಳಿಯಲು ಹೇಗೆ ಸಾಧ್ಯ? ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಪಾಂಡವರು 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 ಆ ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಪತ್ನಿಯ ಅಪಮಾನವನ್ನು ನೋಡುತ್ತಾ ಕುಳಿತುಕೊಳ್ಳುವುದು ಕ್ಷತ್ರಿಯನ ಧರ್ಮವಂತಿರಲಿ, ಸಾಮಾನ್ಯ ಧರ್ಮವೂ ಅಲ್ಲ ತಾಯಿ. ನನ್ನ ಸತಿ ಭಾನುಮತಿಗಾಗಲಿ ಅಥವಾ ನನ್ನ ಅಂತಃಪುರದ ಸಾಮಾನ್ಯ ದಾಸಿಗೆ ಇಂಥ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಗೊತ್ತೇ ಅಮ್ಮ? ಏನು ಮಾಡುತ್ತಿದ್ದೆ? ಹಣಬಂಧುವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯ ಪ್ರತಿಕಕ್ಷಿಯಾಗಿ ನಿಂತಿದ್ದರೂ ಸರಿಯೇ ನಾನಾ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದೆ. ಆದರೆ ಆ ಪಾಂಡವರು ಮಾಡಿದ್ದಾದರೂ ಏನು ತಾಯಿ? ಒಬ್ಬ ನಿಸ್ಸಹಾಯಕನು ಕೈಲಾಗದ ಹೇಡಿಯು ಒಪ್ಪದಂತಹ ತಟಸ್ಥ ಸ್ವಭಾವ. ಅದಕ್ಕಾಗಿಯೇ ಅಮ್ಮ ನನಗವರ ಮೇಲೆ ಅಷ್ಟೊಂದು ದ್ವೇಷ. ಅವರು ಭರತ ಕುಲದ ಕಳಂಕ ಸ್ವರೂಪರು. ಅವರನ್ನು ಸಮೂಲವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ಇಂತಹ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ಅದಕ್ಕಾಗಿ ನಾನು ದೀಕ್ಷಾಬದ್ಧನಾಗಿದ್ದೇನೆ. ನನ್ನನ್ನು ಆಶೀರ್ವದಿಸು ತಾಯಿ. ಇಂತಹ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಗಳು ಅಷ್ಟೊಂದು ಅಗತ್ಯವಿದ್ದರೆ ಅದನ್ನು ನೀನೆಂದು ಹೊಂದಲಾರೆ ಪುತ್ರ, ಹೊಂದಲಾರೆ. ಹೊರಟು ಹೋಗು. ಅಮ್ಮ, ವಾಕ್ಯಗಳನ್ನು ತಿರಸ್ಕರಿಸಿದ ಮಹಾಪಾಪದ ಫಲವು ನನ್ನ ಪಾಲಿಗೆ ಕಟ್ಟಿಟ್ಟ ಬುತ್ತಿಯಾದರೂ ಚಿಂತೆಯಿಲ್ಲ. ಯುದ್ಧಕ್ಕಾಗಿ ನಾನಾ ಶತ್ರುಗಳನ್ನು ಆಹ್ವಾನಿಸಿಯೇ ಬಿಡುತ್ತೇನೆ ತಾಯಿ. ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹೌದು ಪುತ್ರ, ಹೌದು. ಹಸ್ತಿನಾವತಿಯು ರಕ್ತದ ಕೋಡಿಯಲ್ಲಿ ಕೊಚ್ಚಿ ಹೋಗುವುದು ಮಗನೇ. ಹೋಗಲಿ. ಹಸ್ತಿನಾವತಿಯ ಮಹಿಳೆಯರು ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲುವರು ಕಂದ. ನಿಲ್ಲಲಿ. ಹಸ್ತಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗುವುದು. ಮುಳುಗಿ ಹೋಗಲಿ. ನೀನೇನು ಮಾನವನೋ ಅಥವಾ ದಾನವನೋ? ಅಮ್ಮ, ನಾನೀ ಕ್ಷಣದಿಂದ ಮಾನವನಲ್ಲ ತಾಯಿ, ಮಾನವ ರೂಪದ ಮಹಾನ್ ದಾನವ. ಅಯ್ಯೋ, 100 ಜನ ಪುತ್ರರನ್ನು ಪಡೆದು ನಿನ್ನನ್ನು ಅತಿ ಪ್ರೀತಿ ವಿಶ್ವಾಸದಿಂದ ಸಾಕಿದ್ದಾರೆ. ಆದರೆ ಈ ದಿನ ನನ್ನ ಕುಮಾರನು ನನ್ನ ಮಾತನ್ನೇ ಕೇಳುತ್ತಿಲ್ಲ. ಆದರೂ ನಾನು ಆತನನ್ನು ತ್ಯಜಿಸಲಾರೆ. ಬಾ ಪುತ್ರ,
ಎಂಬ ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ವಜ್ರಾಯುಧದಂತೆ ಕಠಿಣವಾಗು. ಹೋಗು ಹೋಗು, ಪೌರುಷದಿಂದ ಹೋರಾಡು. ರಣರಂಗದಲ್ಲಿ ಪೌರುಷದಿಂದ ಹೋರಾಡು. ಯಾರಲ್ಲಿ ಧರ್ಮವಿರುವುದು ಅವರಿಗೆ ಜಯವು ಲಭಿಸುವುದು. ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಹೌದು, ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕನುಕೋಣವಾಗಿ ವೀರ ಕಂಕಣವನ್ನು ತೊಟ್ಟಿರುವ ಈ ಛಲದಂಕ ಮಲ್ಲನಿಗೆ ಜಯವಾಗಲೇಬೇಕು. ಸಾವಕಾಶ ಬೇಕೆ, ಮೊಳಗಲಿ ರಣಕಹಳೆಗಳು, ದಶ ದಿಕ್ಕುಗಳು ಕಿವುಡಾಗುವಂತೆ ಭೋರ್ಗಳಲ್ಲಿ ರಣಭೇರಿಗಳು, ಹಾರಾಡಲಿ ನಮ್ಮ ಸರ್ಪಲಾಂಛನ. ಇಂದಿನ ಮಂಗಳದ ಮುಂಬೆಳಕೆ ನಾಳಿನ ಪಾಂಡವರ ಅಮಂಗಳಕ್ಕೆ ನಾಂದಿ. 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯಿಸಿದಂತೆ ಎಂದು ಭಾವಿಸಿದ್ದೆ. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲ ಭಂಗವಾಯಿತು. ಅಗ್ರಜ, ಯುದ್ಧದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದ್ದೇನೆ. ಕೃಷ್ಣ ಅರ್ಜುನರು ಇಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ಅರ್ಜುನನು ವ್ಯೂಹ ಪದ್ಧತಿಯನ್ನು ಅರಿತಿದ್ದನು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧದ ಮತ್ತೊಂದು ಪಾರ್ಶ್ವದಲ್ಲಿ ಸಂಸಪ್ತರೊಡನೆ ಕಾದಾಡುತ್ತಿರುವವರು. ಅವರು ಬೇಗ ಹಿಂತಿರುಗುವ ಸಂಭವವಿಲ್ಲ ಅಗ್ರಜ. ಈಗಿದರ ಉಪಾಯವನ್ನು ಭೀಮಸೇನ? ನಾವಿದಕ್ಕೊಂದು ಸರಿಯಾದ ಉಪಾಯವನ್ನು ಮಾಡಲೇಬೇಕು ಅಗ್ರಜ. ಇಲ್ಲವಾದರೆ ಪರಾಜತೆಯು ಖಂಡಿತ. ಎಂತಹ ಮಾತು ದೊಡ್ಡಪ್ಪ! ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ, ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ನಮಗೊದಗಿರುವಂತಹ ಆಪತ್ತಾದರೂ ಏನು? ಕುಮಾರ ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮ್ಮಲ್ಲಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯ ಜ್ಯೇಷ್ಠ ಪಿತ, ಬಿಡೈ ಚಿಂತೆಯನ್ನು ಕೊಡು ಅಭಯ. ಬಿಡೈ ಚಿಂತೆಯನ್ನು ಕೊಡು ಅಭಯ. ಗೋಣನ ವ್ಯೂಹ ಭೇದಿಸಿ ಕಡಿದು ವೈರಿಗಳ ಶಿರಗಳೀಗ. ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಕುಮಾರ ಅಭಿಮನ್ಯು, ನಿನ್ನ ಉತ್ಸಾಹವನ್ನು ಅಭಿನಂದಿಸುವೆನು. ಆದರೆ ಈ ಕೆಲಸ ನಿನ್ನಿಂದ ಆಗತಕ್ಕದ್ದಲ್ಲ ಮಗು. ನಾವೆಲ್ಲರೂ ಜೀವಿಸಿದ್ದು ಈ ದುಸ್ಸಾಧ್ಯವಾದ ಕೆಲಸಕ್ಕೆ ಕಳಿಸುವುದು ಲೋಕಾಭಿಮತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಿನ್ನ ಕಣ್ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವ ಜ್ಯೋತಿಯು ಚಿಕ್ಕದಲ್ಲ. ಅದು ಕ್ಷಾತ್ರ ತೇಜದ ಚಿರಪ್ರಕಾಶದಿಂದ ಜ್ವಾಜ್ವಲ್ಯಮಾನವಾಗಿ ಬೆಳಗುತ್ತಿದೆ. ಸಾಹಸದ ಪ್ರಭಾಬಲಕದಿಂದ ಪ್ರತಿಬಿಂಬಿತವಾಗಿ
ವಿಜೃಂಭಿಸುತ್ತಿದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅನುಮತಿಯನ್ನು ಕೊಡಿ. ನನ್ನನ್ನು ಮಗನನ್ನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸುವಾದ ಸುಭದ್ರೆಯು ಆನಂದಾಶ್ರುಗಳನ್ನು ಸುರಿಸಲಿ. ಯೋಗ್ಯ ಅವಸರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರತೇಜದ ನಿಯಮ. ಮರಣಕ್ಕಂಜಿ ಶತ್ರು ಸಂಹಾರಕ್ಕಾಗಿಡಿದ ಈ ಖಡ್ಗದಿಂದ ಅಡುಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಆ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ತಿಳಿದಿರುವೆನು. ಈಗ ಅದರ ಉಪಯೋಗಕ್ಕೆ ಅವಕಾಶವು ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆಯೇ, ನನಗನುಮತಿಯನ್ನು ಕೊಡಿ. ಆಗ ತಿಳಿವಿರಿ ಪಾರ್ಥನ ಮಗ ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ಬಾಪು ಅಭಿಮನ್ಯು, ಬಾಪು. ಅಗ್ರಜ, ಅಭಿಮನ್ಯುವಿನ ಉತ್ಸಾಜ್ಞೆಯ ಮೇಲೆ ಜಲಚ್ಛೇದನವಾಗದಿರಲಿ. ಅನಿರೀಕ್ಷಿತವಾಗಿ ಬಂದೊದಗಿನ ಸಹಾಯವನ್ನು ಬಿಡುವುದು ಅನುಚಿತ. ನಿನ್ನಿಷ್ಟದಂತೆ ಆಗಲಿ ಭೀಮಸೇನ. ಇದೋ ಈ ಪ್ರಿಯ ಬಾಲಕನನ್ನು ನಿನ್ನ ಕೈಯಲ್ಲಿಡುವನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಈತನನ್ನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಅವನನ್ನು ಸೇರಲಿ. ಕುಮಾರ ಅಭಿಮನ್ಯು, ಹೋಗು, ಜಯಶೀಲನಾಗಿಂದಿರುಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ಸದಾ ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ಭಯವೆಲ್ಲಿಯದು. ನಡೆ ದೊಡ್ಡಪ್ಪ. ಬಾ ಕುಮಾರ, ನಾನೇ ಕರೆದುಕೊಂಡು ಹೋಗುವನು ಯುದ್ಧ ಭೂಮಿಗೆ. ಸೊಗಸೆ ಜೀವನ ಅನುದಿನ ನಡೆಯುತ್ತ ಅನುದಿನ ನಡೆಯುತ್ತ ಸೊಗಸೆ ನಮಸ್ಕರಿಸುವೆನು. ಸುಂದರಿ, ಮಂಗಳವಾಗಲಿ. ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ ಈ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನು. ಅದು ಈ ದಿನ ಲಭಿಸಿತು. ಸುಂದರಿ, ಬಳಿಸಾರಿ ಬಾರ ಬಳಿಸಾರಿ ಬಾರ
ನವನಾಟ್ಯ ಮಯೂರಿ ನೀನಾದರೆ ಸ್ವರರಾಗ ಸಾಹಿತ್ಯ ನಾನಾಗುವೆ. ಪ್ರಿಯ ನವನಾಟ್ಯ ಮಯೂರಿ ನೀನಾದರೆ ಸ್ವರರಾಗ ಸಾಹಿತ್ಯ ನಾನಾಗುವೆ. ಸ್ವರರಾಗ ಸಾಹಿತ್ಯ ನಾನಾಗುವೆ. ಸಾರಿ ಬಾರೆ ನನ್ನರಲಿ ಬಳಿ ಸಾರಿ ಬಾರೆ ನನ್ನರಲಿ ತನು ತುಂಬಿದೆ ಮನಹಿಡಿದೆ ನಿನಗಾಗಿ ಕಾದಿದೆ ಈ ಹೃದಯ. ತನು ತುಂಬಿದೆ ಮನಹಿಡಿದೆ ನಿನಗಾಗಿ ಕಾದಿದೆ ಈ ಹೃದಯ. ನಿನಗಾಗಿ ಕಾದಿದೆ ಈ ಹೃದಯ. ಬಳಿ ಸಾರಿ ಬಾರೆ ನನ್ನರಲಿ ಬಳಿ ಸಾರಿ ಬಾರೆ ನನ್ನರಲಿ. ಪ್ರಿಯ ಸೌಂದರ್ಯವನೀನಾದರೆ ಬಂಗಾರವನ ರಾಣಿ ನಾನಾಗುವೆ. ಸೌಂದರ್ಯ ಸಿರಿರಾಜನೀನಾದರೆ ಬಂಗಾರವನ ರಾಣಿ ನಾನಾಗುವೆ. ನವನಾಟ್ಯ ಮಯೂರ ನೀನಾದರೆ ಸ್ವರರಾಗ ತಾಳಕ್ಕೆ ನಾ ಹಾಡುವೆ. ನವರಾಗ ಮಯೂರ ನೀನಾದರೆ ಸ್ವರರಾಗ ತಾಳಕ್ಕೆ ನಾ ಹಾಡುವೆ. ಸ್ವರರಾಗ ತಾಳಕ್ಕೆ ನಾ ಹಾಡುವೆ. ಬಳಿ ಸಾರಿ ಬಾರು ಬಳಿ ಸಾರಿ ಬಾರು ಮನ ತುಂಬಿದೆ ತನು ಹಿಗ್ಗಿದೆ ನಿನಗಾಗಿ ಕಾದಿದೆ ಹೃದಯ. ನಿನ್ನ ದೇವರ ದರ್ಶನವನ್ನೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನನ್ನೇ ನಿಮಗಾಗಿ ಅರ್ಪಿಸಿರುವಂದ ಮೇಲೆ ಇನ್ನು ನನ್ನದಾಗಿ ಮತ್ತೇನು ಉಳಿದಿದೆ ಸ್ವಾಮಿ? ಅದು ನಿನ್ನ ಹೃದಯದ ಪ್ರೇಮ. ಅದು ಮೊದಲಿಂದಲೂ ತಮ್ಮದೇ ಆಗಿರುವುದು. ಅದನ್ನು ಪುನಃ ಕೊಡೋ ಅಗತ್ಯವಿದೆಯೇ? ಪ್ರೇಯಸಿ, ನಾನದನ್ನು ಬಲ್ಲೆನು. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ವಸಂತದ ಬಳ್ಳಿಯು ದಿನವೂ ಹೊಸ ಹೊಸದಾದ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವವು. ವನ ಪಕ್ಷಿಗಳು ದಿನವೂ ಹೊಸ ಗಾನದಿಂದ ಪ್ರಕೃತಿಯನ್ನು ನಲಿಸುವವು. ಸರ್ವ ಸಾಕ್ಷಿಯಾದ ಸೂರ್ಯದೇವನು ದಿನವೂ ಹೊಸ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆಯೇ. ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಲನಗಳ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಹೌದು ಈ ದಿನ ಪುನಃ ಸಮ್ಮಿಳಿತರಾದೆವು. ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮವನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ ಉತ್ತರ. ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವನೆ ಸ್ವಾಮಿ. ಪ್ರಾಣೇಶ್ವರ, ಸುಖದ ಸ್ವಾಮಿ,
ಸುಖದ ಸ್ವಪ್ನಗಾನ ಎದೆಯ ಆಸೆಗಾನ ಒಲವ ಭಾವವೀರ ನೀ ಮಿಡಿದೆ ನಾನುಡಿದೆ ಅದುವೇ ಜೀವನ ಅದುವೇ ಜೀವನ ಸುಖದ ಸ್ವಪ್ನಗಾನ ಪ್ರಿಯಾ ಸ್ವಾಮಿ ಸ್ವರವೇಳು ಕಲಿತೆನಾಗ ಅನುರಾಗ ಭಾವಯೋಗ ಉಸಿರೆರಡು ಬೆರೆತವೀಗ ಸಂಪೂರ್ಣ ಜೀವರಾಗ ಜನುಮ ಜನುಮದ ಬಂದ ಅನುಬಂಧ ನಮ್ಮದು ತಪಸ್ಸಿನ ಫಲವಿದು ದೇವರ ವರವಿದು ಸ್ವಾಮಿ ತಪಸ್ಸಿನ ಫಲವಿದು ದೇವರ ವರವಿದು ಪ್ರಿಯ ಸ್ವಾಮಿ ಪ್ರಾಣಕಾಂತ ಆಹಾ ಸುಖದ ಸ್ವಪ್ನಗಾನ ಎದೆಯ ಆಸೆಗಾನ ಒಲವ ಭಾವವೀರ ನೀ ಮಿಡಿದೆ ನಾನುಡಿದೆ ಅದುವೇ ಜೀವನ ಅದುವೇ ಜೀವನ ಸುಖದ ಸ್ವಾಮಿ ಏಕೆ ಮುಖಭಂಗಿ ನನ್ನಿಂದ ಏನಾದರೂ ಅಪರಾಧವಾಯಿತೇ ದೇವರು ಪ್ರಸನ್ನನಾಗಿ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಬಾ ಕುಳಿತುಕೋ. ಸ್ವಾಮಿ ನಾನೇ ಆಯ್ದು ಕಟ್ಟಿದ ಮಾಲೆಯನ್ನು ಸ್ವೀಕರಿಸಿ ಭಕ್ತಳಲ್ಲಿ ಪ್ರಸನ್ನರಾಗಿರಿ ಸ್ವಾಮಿ. ಆಹಾ ಅಷ್ಟೊಂದು ಆತರವೇ ಇಲ್ಲವೇ? ಪ್ರಾಣೇಶ್ವರ ಪ್ರಾಣೇಶ್ವರಿ ಮಧುಮಾಸ ಚಂದ್ರಮ ಮೈದಿಲಿಗೆ ಸಂಭ್ರಮ ಒಲವಿನ ಲೋಕಕ್ಕೆ ಈ ಚಂದ ಪೂರ್ಣಿಮಾ ಮಧುಮಾಸ
ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಸ್ವಾಮಿ, ಈ 4 ದಿನಗಳಲ್ಲೂ ಯುದ್ಧದಲ್ಲೇ ನಿರತರಾಗಿದ್ರಿ. ಈ ದಿನವಾದ್ರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೆ? ಇಲ್ಲ ಉತ್ತರ. ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠರ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಡು ನಿಂತಿರುವನು. ನನ್ನನ್ನು ತಡೆಯಬೇಡ, ಪ್ರೇಯಸಿ. ನಗುಮುಗದಿಂದ ನನ್ನನ್ನು ಕಳುಹಿಸಿಕೊಡು. ತಾವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಘಟನೆ ಕರೆದುಕೊಂಡು ಹೋಗಿ. ಹಿಂದೆ ನಿಮ್ಮ ತಂದೆಯವರು ಬಲರಾಮರೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹ ಸಹಾಯ ಮಾಡಿದ್ರಂತೆ. ಆದ್ರಿಂದ ನಾನು ನಿಮಗೆ ಸಹಾಯವಾಗುವೆನು. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಜೀವೆ ಸ್ವಾಮಿ. ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂದಿದೆ. ಇದನ್ನೊಂದು ಬಾರಿ ಏರಿಸಲಿ. ಉತ್ತರ. ಉತ್ತರ. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗರಾಜ ಲಕ್ಷ್ಮಿ, ನಿನ್ನ ಸಖಿಯರು ಆರಿಸಿ ತಂದ ಹೂಗಳನ್ನು ಎದೆಯೇರಿಸು. ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನ ಶೈಲಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಅಬ್ಬಬ್ಬಾ, ಒಂದೇ ದಿವಸದಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು. ಕಾಂತಿ ನಿನ್ನಯ ಮನವು ಮೋಹಿತೆಯನ್ನನು ಅಡ್ಡಿ ಮಾಡುವವೇನೇ ನಿನ್ನ ಕರಗಳು. ಕಾಂತಿ ನಿನ್ನಯ ಮನವು ಮೋಹಿತೆಯನ್ನನು, ನಿನ್ನಯ ಮನವು ಮೋಹಿತೆಯನ್ನನು ಅಡ್ಡಿ ಮಾಡುವವೇನೇ ನಿನ್ನ ಕರಗಳು. ಅಡ್ಡಿ ಮಾಡುವವೇನೇ ನಿನ್ನ ಕರಗಳು. ಬಾರೇ ಪ್ರೇಯಸಿ ಸನಿಹ ಬಾರೇ ರೂಪಸಿ. ಕಲಾದರೆ ನಾಯಕಿಯೇ ಆವಾವೇಶದೊಳು ನೀನು ಸರಿಯೇ. ನಾಟ್ಯ ಕಲಾದರೆ ನಾಯಕಿಯೇ ಆವಾವೇಶದೊಳು ನೀನು ಸರಿಯೇ. ಆವಾವೇಶದೊಳು ನೀನು ಸರಿಯೇ. ಆವಾವೇಶದೊಳು ಗಗನದಿಂದ ಧರಿಸಿದ ಚಂದ್ರನರ ಸಿತಾರೆಯೇ. ಗಗನದಿಂದ ಧರಿಸಿದ ಚಂದ್ರನರ ಸಿತಾರೆ. ಬಾರೇ ಪ್ರೇಯಸಿ ಸನಿಹ ಬಾರೇ ರೂಪಸಿ.
ಇದು ಉಪವಾಸದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಬಂದೊದಗಿದೆ. ಈಗಲೂ ನೀನು ನಗುತ್ತಿರುವೆ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ. ಹಾಸ್ಯಪ್ರಿಯೆ, ಗಾನಮಯಿ, ಉತ್ತರ ನಿನ್ನನ್ನು ನಿರ್ಮಿಸಿದ ಕಲಾವಿದನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಪ್ರಿಯ, ನಿಜವನ್ನು ನಾನು ಹೇಳುವೆನು. ಇದುವರೆಗೂ ಗಾನಶಿಲೆಯಾದ ಹಾಸ್ಯಪ್ರಿಯಾದ ಒಬ್ಬ ಉತ್ತರ ನೋಡಿದರೆ, ಇನ್ನು ಮುಂದೆ ವೀರಾಂಗಣಿಯಾದ ವೀರಸತಿಯಾದ ಮತ್ತೊಬ್ಬ ಉತ್ತರ ನೋಡುವರಂತೆ ಸ್ವಾಮಿ. ಆಹಾ, ನಿನಗೆ ಏನ ನೀಡಲೇ ಗಾನ ಕೋಗಿಲೆ, ನಿನಗೆ ಏನ ನೀಡಲೇ ಗಾನ ಕೋಗಿಲೆ, ನಿನಗೆ ಏನ ನೀಡಲೇ ರಾಗ ಸಾಮ್ರಾಜ್ಯದ ರಾಣಿಯು ನೀನು, ನಾದ ಸೌಂದರ್ಯವೇ ನಿನ್ನ ಆಭರಣವೇ. ಕವಿಸಿದೆ ತಣಿಸಿದೆ ಹಾಡಿನಲ್ಲಿ, ಕುಣಿಸಿದೆ ತಣಿಸಿದೆ ಹಾಡಿನಲ್ಲಿ, ಗಾನ ಕೋಗಿಲೆ, ನಿನಗೆ ಏನ ನೀಡಲೇ ನಿನ್ನ ಕಾಲಿನಲ್ಲಿ ಗಲ್ಗಲ್ಲೆನ್ನುತ್ತ ಕುಣಿಯುತ್ತಿದೆ. ಆ ಗೆಜ್ಜೆನಾದಕ್ಕೆ ನನ್ನ ಮನದಲ್ಲಿ ಕುಣಿದೆನು ಮದನ. ಆ ಗೆಜ್ಜೆನಾದಕ್ಕೆ ನನ್ನ ಮನದಲ್ಲಿ ಕುಣಿದೆನು ಮದನ. ನಮ್ಮ ಈ ಸಂಗಮಕ್ಕೆ ಆ ಸದ್ದೆ ಸೋಪಾನ. ಓ ಲ ಲ ಲ ಲ ಲ ಗಾನ ಕೋಗಿಲೆ, ನಿನಗೆ ಏನ ನೀಡಲೇ ಮುದ್ದು ಕೋಗಿಲೆ, ನಿನಗೆ ಏನ ನೀಡಲೇ ಸಾಮ್ರಾಜ್ಯದ ರಾಣಿಯು ನೀನು, ನಾದ ಸೌಂದರ್ಯವೇ ನಿನ್ನ ಆಭರಣವೇ. ಕುಣಿಸಿದೆ ತಣಿಸಿದೆ ಹಾಡಿನಲ್ಲಿ, ಕುಣಿಸಿದೆ ತಣಿಸಿದೆ ಹಾಡಿನಲ್ಲಿ, ಗಾನ ಕೋಗಿಲೆ, ನಿನಗೆ ಮುತ್ತ ನೀಡಲೇ ನಮ್ಮ ಈ ಸಂಭ್ರಮಕ್ಕೆ ನಮ್ಮ ಈ ಸಂಭ್ರಮಕ್ಕೆ ಆ ಸದ್ದೆ ಸೋಪಾನ. ಆ
ಉತ್ತರ ಏಕೆ ಹೆದರುವೆ? ಭಯವೇ? ಇಲ್ಲ. ಆಹಾ. ಹೃದಯ ರಾಜನೇ ಗಾನ ಸಾಮ್ರಾಜ್ಯದ ರಾಗ ಸೌಂದರ್ಯವೆಲ್ಲ ಆಭರಣವೇ. ಉಣಿಸಿದೆ ತಣಿಸಿದೆ ಹಾಡಿನಿಂದಲೇ, ಉಣಿಸಿದೆ ತಣಿಸಿದೆ ಹಾಡಿನಿಂದಲೇ. ಹೃದಯ ರಾಜನೇ ನಿನಗೆ ಸ್ವಾಮಿ. ನಾನು ನೋಡುತ್ತಿರುವುದು ಏನನ್ನು ಈಶ್ವರ? ಸ್ವರ್ಣದ ಪುತ್ಥಳಿಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ. ಆಹಾ. ಇಹ ಸಂಸಾರ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಕನ್ಯೆ ಉತ್ತರ ನಾ ಕನ್ಯೆ. ಆರ್ಯಾವರ್ತದಲ್ಲಿ ನೀನು ನಾರೀರತ್ನಳು, ನೀನು ಶತ್ರುರತ್ನನು. ಯುದ್ಧವು ನಿನ್ನ ಕೀರ್ತಿ ಗೌರವ ಸಂಪತ್ತು. ಹೋಗು ತರುಣ ವೀರ. ಹಾಗಾದರೆ ನಿನಗಾವ ಗೌರವವೂ ಇಲ್ಲವೇ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ಹೃದಯದ ದುಃಖ ವೇಗವನ್ನು ಅಡಗಿಸಿಟ್ಟುಕೊಂಡು ಕಣ್ಣೀರನ್ನು ಭೂಮಿಗುದಿರಿಸದೆ ಸಾಹಸಮುಖಿಯರಾಗಿ ಪತಿ ಪುತ್ರರಿಂದ ಬೀಳ್ಕೊಂಡಿರುವರು. ಅವರಿಗಾವ ಗೌರವವೂ ಇಲ್ಲವೇ? ಇರುವುದು ನಾಥ. ರಣಾಂಗದಲ್ಲಿ ಸ್ವಾಮಿ ಹೊಡೆದಾಗ ಆತನ ಗೌರವದಿಂದ ದರ್ಪಿತಳಾದ ಮಡದಿಯಾರು. ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸವನ್ನು ಕೇಳಿ ಆನಂದ ಭಾಷೆಯನ್ನು ಸುರಿಸಿದ ಮಾತೆ ಯಾರು? ಪ್ರೇಯಸಿ, ಹಾಗಾದರೆ ಈ ದಿನ ಯುದ್ಧದಲ್ಲಿ ನಾನು ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪವೂ ಅಳುವುದಿಲ್ಲ ಎಂದು ಹೇಳು ಪ್ರೇಯಸಿ. ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿಯು ಭೂಮಿಗೆ ಬಿದ್ದರೆ ನನ್ನ ಕೈಯಾರೆ ನನ್ನ ಕಣ್ಣುಗಳ ಕಿತ್ತು ನಿಮ್ಮ ಪಾದಕ್ಕೆ ಅರ್ಪಿಸಲು. ಉತ್ತರೆಯೂ ವೀರಸತಿ, ಅವಳಿಗೆ ಪತಿ ಆಜ್ಞೆಯೇ ದೇವರ ಆಜ್ಞೆಯಂತೆ ಸ್ವಾಮಿ. ಪ್ರೇಯಸಿ, ಹಾಗಾದರೆ ನೀನು ಹಾಕಿದ ಈ ವಿಜಯಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ನನಗಿನ್ನೂ ಅಪಜಯವಿಲ್ಲ. ಆಹಾ. ಮನೋಹರಿ ನವಗುಣವಂತೆ ಅನಂತ ಸುಂದರಿ ವಿನೋದ ತೋರೆ, ಅನಂತ ಸುಂದರಿ ವಿನೋದ ತೋರೆ ನಾವಾಡುವ ಬಾರೆ. ಮನದಿನಿಯ ನನ್ನಲ್ಲೇ, ಮನದಿನಿಯ ನನ್ನಲ್ಲೇ, ಮನದಿನಿಯ ನನ್ನಲ್ಲೇ, ಮನದಿನಿಯ ನನ್ನಲ್ಲೇ.
ಸ್ವಾಮಿ ನೀಲಿ ಬಾನಿನ ಸುಂದರ ಧರೆಗೆ ಇಳಿದು ಬಾರ. ನೀಲಿ ಬಾನಿನ ಸುಂದರ ಧರೆಗೆ ಇಳಿದು ಬಾರ. ನಾಟ್ಯ ಮಯೂರಿ ಸ್ವರ್ಗದ ಅಪ್ಸರೆ ನಾಟ್ಯ ಮಯೂರಿ ಸ್ವರ್ಗದ ಅಪ್ಸರೆ ನೀಡುವ ಲಿಂಗನ ಪ್ರಿಯ ನೀಲಿ ಬಾನಿನ ಸುಂದರ ಧರೆಗೆ ಇಳಿದು ಬಾರ. ಪ್ರೇಮದಿ ಕುಣಿಯುತ್ತ ನಲಿಯುತ್ತ ನೆನೆಯುತ್ತ ಬಾರೇ ಪ್ರೇಯಸಿ, ಹರುಷದಿ ಸರಸವ ಮಾಡುವ ನಾವು ಬಾರೇ ರೂಪಸಿ. ಪ್ರೇಮದಿ ಕುಣಿಯುತ್ತ ನಲಿಯುತ್ತ ನೆನೆಯುತ್ತ ಬಾರೇ ಪ್ರೇಯಸಿ, ಹರುಷದಿ ಸರಸವ ಮಾಡುವ ನಾವು ಬಾರೇ ರೂಪಸಿ. ರೂಪಸಿ ದೂರ ದೂರ ಇನ್ನೇಕೆ ಸನಿಹ ಬಾರೆ ನನ್ನಾಗೆ. ದೂರ ದೂರ ಇನ್ನೇಕೆ ಸನಿಹ ಬಾರೆ ನನ್ನಾಗೆ. ಬಾರೆ ಬಾಗೆಳತಿ ಪ್ರೇಮದ ಸುರತಿ. ಬಾರೆ ಬಾಗೆಳತಿ ಪ್ರೇಮದ ಸುರತಿ. ಪ್ರೇಮದಿ ಕುಣಿಯುತ್ತ ನಲಿಯುತ್ತ ನೆನೆಯುತ್ತ ಬಾರೆ ಪ್ರೇಯಸಿ, ಹರುಷದಿ ಸರಸವ ನಾಡುವ ನಾವು ಬಾರೆ ರೂಪಸಿ. ಬಾರೆ ರೂಪಸಿ ಪ್ರಿಯ ಉತ್ತರ ರೋಮಾಂಚನಾದ ಈ ಸನಿಹ ಮೋದ
ಮಂಗಳು ರವಿಕಾಂತೆ ಬಯಸುತ್ತಿರುವೆನು ಸುಖ ಶಾಂತೆ ಬಾರೆ ಬಾಗೆಳತಿ ಪ್ರೇಮದ ಸುರತಿ ಬಾರೆ ಬಾಗೆಳತಿ ಪ್ರೇಮದ ಸುರತಿ ಪ್ರೇಮದಿ ಕುಣಿಯುತ್ತ ನಲಿಯುತ್ತ ನೆನೆಯುತ್ತ ಬಾರೆ ಬೇಗತಿ ಔಷಧಿ ಸರಸವ ನಾಡುವ ನಾವು ಬಾರೆ ರೂಪತಿ ಬಾರೆ ರೂಪತಿ ಹೇ ರೂಪತಿ. ಪ್ರಿಯಾ, ಉತ್ತರ ಸಂತೋಷವೇ? ಸಂತೋಷ. ಹಾಗಾದ್ರೆ ಹೊರಡೋಣ. ಸ್ವಾಮಿ. ಪ್ರಿಯತಮ ಓಹೋ ಪ್ರಿಯತಮ. ಪ್ರಿಯಾ, ಉತ್ತರ ಪ್ರಿಯತಮ ಓಹೋ ಪ್ರಿಯತಮ ಪ್ರಿಯತಮ
ತಂಪಾಗಿದೆ ನನಗಾಗಿ ನೀ ಬಂದು ತಲೆಗಿಳಿದಿಹೇ. ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ಶೌರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ಶೌರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಶುಭ ತ್ರಿಲೋಲಾ ಜಯ ಮಂಗಳವರ ಶುಭ ತ್ರಿಲೋಲಾ ಜಯ 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 ಹೇ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನ ಶೌರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಸತ್ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ಮಂಗಳಂ ಸರ್ವಮಂಗಲ ಸೀತಾರಾಮ ಅಂತ ಮಂಗಳಂ ಮಂಗಳಂ. ಶ್ರೀಮದ್ರಮಾರಮಣ ಗೋವಿಂದೋ ಆತ್ಮರಾಮ ಬಲಾತ್ಮರ ಗೋವಿಂದೋ ರಘುರಾಮ ವರದ ಗೋವಿಂದೋ ಆಂಜನೇಯ ವರದ ಗೋವಿಂದೋ ಹರ ನಮ ಗುರು ಪಾರ್ವತೀ ಪದಯೇ. ಜೈ ಶ್ರೀರಾಮ್.